ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಕ್ರೋಶೆ ಡಿಸೈನ್ ಅಲ್ಲ, ನಾರ್ಮಲ್ ಕುಚ್ಚು ಡಿಸೈನ್ ಅಲ್ಲ, ಸ್ವಲ್ಪ ಯಾರಿ ವರ್ಕ್ ಫಿನಿಶಿಂಗ್ ಬರುತ್ತಲ್ಲ ಆ ಥರ ಡಿಸೈನು. ಇದೊಂದು ನೋಡಿ, ರಿಚ್ ಸ್ಯಾರಿ ಕಲರು, ಸ್ವಲ್ಪ ಇಂಗ್ಲೀಷ್ ಕಲರ್ಗೆ ಮತ್ತು ಪರ್ಪಲ್ ಬ್ರೌನ್ ಮಿಕ್ಸ್ ಇರೋವಂಥ ಕಲರ್ ಕಾಂಟ್ರಾಸ್ಟ್ ಇದೆ. ಸೊ ಈ ಸ್ಯಾರಿಗೆ ನೋಡೋಣ ಯಾವ ಥರ ಹಾಕ್ತಿದ್ದೀನಿ. ಸ್ವಲ್ಪ ಮಿಕ್ಸ್ ಮ್ಯಾಚ್ ಹಾಕಿದ್ದೀನಿ ಫ್ರೆಂಡ್ಸ್. ಡಿಫ್ರೆಂಟಾಗಿ ಬಂದಿದೆ ಡಿಸೈನ್ ಅಂತೂ, ತುಂಬ ಡಿಫ್ರೆಂಟಾಗಿ ಹಾಕಿರೋದು. ಇದಕ್ಕೆ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಮಾಡಿಸಿದ್ದೀನಿ ಫ್ರೆಂಡ್ಸ್. ಈ ಆರಿ ವರ್ಕಲ್ಲೆಲ್ಲ ಹ್ಯಾಂಡಲ್ಲೇ ಮಾಡ್ತಾರಲ್ವ, ಇದಕ್ಕೆ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ವಲ್ಪ ಸ್ಕ್ಯಾಲಪ್ ಡಿಸೈನಲ್ಲಿ ಈ ಥರ ಯು ಶೇಪಲ್ಲಿ ನಿಮಗೆ ಬೇಕಿರೋಂಥ ಸೈಜಸಲ್ಲಿ ಈ ಥರ ಮೆಷಿನ್ ಎಂಬ್ರಾಯ್ಡ್ರಿ ಮಾಡ್ತಾರೆ ಅಲ್ವಾ, ಅವ್ರ ಹತ್ರ ಎಂಬ್ರಾಯ್ಡ್ರಿ ಮಾಡ್ತಾರೆ ಅಲ್ವಾ, ಅವ್ರ ಹತ್ರ ಮಾಡಿಸ್ಕೊಂಡು ಬನ್ನಿ. ಸೊ ಇವನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆದರೂ ನಡೆಯುತ್ತೆ, ಮೆಷಿನ್ದಾರು ನಡೆಯುತ್ತೆ. ಈ ಆರಿ ವರ್ಕೆಲ್ಲ ಮಾಡಿಸಿದ್ರೆ ನಿಮಗೆ ಥೌಸಂಡ್ಸ್ ಮೇಲೆ ಹೋಗುತ್ತೆ ಪ್ರೈಸು. ಸೊ ಇದು ನಾನು ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಇವನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ಮಿಕ್ಸ್ ಮ್ಯಾಚ್ ಮಾಡಿರೋವಂಥದ್ದು. ಆರಿ ವರ್ಕ್ ಥರನೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಡಿಸೈನು. ಸೊ ಎಲ್ಲರಿಗೂ ಸ್ವಲ್ಪ ಐಡಿಯಾಗೋಸ್ಕರ ಇದನ್ನು ತೋರಿಸಿದ್ದೀನಿ. ಈ ಥರ ಸ್ಕ್ಯಾಲಪ್ ಡಿಸೈನ್ ಅಂದರೆ ಯು ಶೇಪಲ್ಲಿ ಮಾಡಿಸ್ಕೊಬಂದಿದ್ದೀನಿ. ಇದು ಸ್ವಲ್ಪ ಆ್ಯಕ್ಚುಲಿ ಬ್ರಾಡ್ ಆಯಿತು, ಇನ್ನೂ ಚಿಕ್ಕದಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನಾನು ಇವಾಗ ಎಂಬ್ರಾಯ್ಡ್ರಿ ಆಯ್ತಲ್ವ, ಎಂಬ್ರಾಯ್ಡ್ರಿ ಹೊರಗಡೆಯಿಂದ ಮಾಡಿಸ್ಕೊಬಂದಿರೋದು. ಸೊ ಹ್ಯಾಂಡಲ್ಲೇ ಬರುತ್ತೆ, ಅಂದರೆ ಕೈಯಲ್ಲಿ ಹಾಕೋಕ್ಕೆ ನಾರ್ಮಲ್ ನೀಡಲಲ್ಲಿ ಬರುತ್ತೆ ಅಂದರೆ ಅದರಲ್ಲೇ ಮಾಡಿಸಿ, ಅದಕ್ಕೆ ನಾನು ಇವಾಗ ಬೀಡ್ಸ್ನ ಸ್ಟಿಚ್ ಮಾಡೋದನ್ನ ತೋರಿಸ್ತೀನಿ. ಸೊ ಇದು ನಾರ್ಮಲ್ ಕಾಟನ್ ಥ್ರೆಡ್ ಹಾಕಿದ್ದೀನಿ, ಎಮ್ಮಿಂಗ್ ನೀಡಲ್ಲೇ. ಸೊ 2 ಎಳೆ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ 2 ಎಳೆ ತೊಗೊಂಡಿದ್ದೀನಿ. ಸೊ 2 ಎಳೆ ತೊಗೊಂಡ್ಬಿಟ್ಟು ಈ ಥರ ಯು ಶೇಪಲ್ಲಿ ನಾನು ಬೀಡ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ಇದು ಆರಿ ವರ್ಕಿಗೆ ಅಂದರೆ ಬ್ಲೌಸ್ ವರ್ಕಿಗೆ ಯೂಸ್ ಮಾಡ್ತಾರಲ್ಲ ಫ್ರೆಂಡ್ಸ್, ಶುಗರ್ ಬೀಡ್ಸ್ ಟೈಪು ಆರಿ ವರ್ಕಿಗೆ. ಸೊ ಆ ಥರ ಬೀಡ್ಸು ಒಂದು ಬಲ್ಕಾಗಿ ತೊಗೊಂಡಿದ್ದೀನಿ, ಅಂದರೆ ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಪ್ಯಾಕೆಟಲ್ಲಿ ನಾನು ರಿಮೂವ್ ಮಾಡಿಲ್ಲ, ಇಲ್ಲಾಂದರೆ ಒಂಥರ ಸ್ವಲ್ಪ ಸ್ಲ್ಯಾಂಟಾಗಿರೋ ಕಪ್ಪು ಆ ಥರ ಏನರಲ್ಲಾದ್ರೂ ಹಾಕಿ ಜಸ್ಟ್ ನೀಡಲ್ನ ಈ ಥರ ಹಾಕ್ಕೊಂಡ್ರೆ ಈ ಬೀಡ್ಸು ಈಸಿಯಾಗೆ ಈ ಥರ ಬರುತ್ತೆ. ಸೊ ಎಮ್ಮಿಂಗ್ ನೀಡಲ್ಲ ಫ್ರೆಂಡ್ಸ್, ಇದು ಆರಿ ವರ್ಕ್ ಮಾಡೋ ನೀಡಲ್ ಕೊಡಿ ಅಂದ್ರೇ ಕೊಡ್ತಾರೆ. ಸೊ ಅದಕ್ಕೆ ಮಾತ್ರ ಈ ಬೀಡ್ಸು ಹತ್ತುತ್ತೆ, ಇಲ್ಲಾಂದರೆ ನಾರ್ಮಲ್ ಎಮ್ಮಿಂಗ್ ನೀಡಿಗೆಲ್ಲ ಬರೋದಿಲ್ಲ. ಸೊ ಆರಿ ವರ್ಕ್ಗೆ ಲಾಸ್ಟ್ ಸೈಜ್ ನೀಡಲ್ ಕೊಡಿ ಅಂದರೆ ಕೊಡ್ತಾರೆ. ಸೊ ಅಂಥ ನೀಡಲಲ್ಲಿ ನೀವು ಈ ಥರ ಬೀಡ್ಸ್ನ ನೋಡಿ, ಜಸ್ಟ್ ನಾನು ಕವರಲ್ಲಿ ಬೀಡ್ಸ್ನ ಈ ಥರ ಮಾಡ್ತಾ ಇರ್ತೀನಿ. ಸೊ ಅದು ನೀಟಾಗೆ ಬೀಡ್ಸು ಬರುತ್ತೆ. ಇಲ್ಲ ಒಂದೊಂದೇ ತೊಗೋತೀವಿ ಅಂದರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ, ಅದು ಆಗೋದಿಲ್ಲ ಇಷ್ಟು ಬೀಡ್ಸ್ಗೆ. ಸೊ ಅದಕ್ಕೋಸ್ಕರ ನೋಡಿ, ಈ ಥರ ನಾವು ಇವನ್ ಕ್ರೋಶದಲ್ಲಿ ಮಾಡ್ತೀವಲ್ಲ, ಆರಿ ವರ್ಕ್ ಮಾಡ್ತೀವಲ್ಲ, ಆವಾಗ ಕೂಡ ನಾವು ಇದೇ ಥರನೇ ತೊಗೊಳ್ಳೋದು ನೀಡಲ್ಗೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಯು ಶೇಪಲ್ಲಿ ನಾವು ಫುಲ್ಲು ಹಾಕ್ಕೋಬೇಕು. ಅಂದರೆ ಒಂದೊಂದು ಬೀಡ್ಸ್, ಒಂದು 3 ಬೀಡ್ಸ್ 4 ಬೀಡ್ಸು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ನಾವು. ನಾನಿಲ್ಲಿ ಪಲ್ಲುಗೆ ಅಲ್ವಾ ಅಂದ್ಬಿಟ್ಟು ಜಸ್ಟ್ ಯು ಶೇಪಲ್ಲಿ ಫುಲ್ಲು ಬೀಡ್ಸ್ ತೊಗೊಂಡು ಗಮ್ ಹಾಕ್ಬಿಟ್ಟು ಸ್ವಲ್ಪ ಸ್ಟಿಕ್ ಮಾಡಿಬಿಡ್ತೀನಿ, ಆಮೇಲೆ ಸ್ಟಿಚ್ ಮಾಡ್ತೀನಿ. ಒಂದು ಐಡಿಯಾಗೋಸ್ಕರ ನಾನು ಕೂಡ ಮಾಡಿರೋದು. ಸೊ ಆರಿ ವರ್ಕಲ್ಲೇ ಮಾಡಬೋದಾ ಅಥವಾ ನಾರ್ಮಲ್ ನೀಡಲಲ್ಲಿ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಮಾಡ್ಬೋದಲ್ವ ಅಂದ್ಬಿಟ್ಟು ಜಸ್ಟ್ ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ, ಈ ಥರ ಯು ಶೇಪಲ್ಲಿ ಬೀಡ್ಸ್ನ ಹಾಕಿಬಿಟ್ಟು ಇವನ್ ಇದು ಸ್ಯಾರಿ ಬಾಡಿ ಕಲರ್ ಹಾಕ್ಸಿದ್ದೀನಿ ಫ್ರೆಂಡ್ಸ್, ಯು ಶೇಪಲ್ಲಿ ಎಂಬ್ರಾಯ್ಡ್ರಿ. ನೀವು ಗೋಲ್ಡ್ ಕಲರೆಲ್ಲ ಹಾಕ್ಸಿದ್ರೆ ಇನ್ನೂ ಲುಕ್ ಬರುತ್ತೆ. ಸೊ ಈ ಬೀಡ್ಸು ನೆಸಸರಿ ಇರೋದಿಲ್ಲ ಆವಾಗ. ಚೆಕ್ ಮಾಡಿ, ಇದು ಆ್ಯಕ್ಚುಲಿ ಸ್ಯಾರಿ ಬಾಡಿ ಕಲರ್ ಹಾಕ್ಸಿದ್ದೀನಿ, ಅದು ಹೈಲೈಟಾಗಿ ಕಾಣಿಸಿಲ್ಲ ಪಲ್ಲು ಮೇಲೆ. ಸೊ ಗೋಲ್ಡ್ ಹಾಕ್ಸಿದ್ರೆ ಇನ್ನೂ ಹೈಲೈಟಾಗಿ ಕಾಣಿಸೋದು. ಆ ಥ್ರೆಡ್ ಮೇಲೆ ಗಮ್ ಹಾಕಿದ್ವಿ ಅಲ್ಲ, ಅಲ್ಲಿಗೆ ಕರೆಕ್ಟಾಗಿ ನಾನು ನೀಟಾಗಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಡ್ರೈ ಆಗಬೇಕು, ಇಲ್ಲಾಂದರೆ ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು, ಅದ್ರ ಪಾಡಿಗೆ ಅದು ಡ್ರೈ ಆಗ್ತಾ ಇರುತ್ತೆ. ಸೊ ಇದನ್ನು ಸ್ವಲ್ಪ ಸೆಟ್ ಮಾಡಿ ಕೂರಿಸಿ ನೋಡಿ, ಬೀಡ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ, ಇನ್ನೂ 2 ಬೀಡ್ಸ್ ಪ್ಲೇಸ್ ಖಾಲಿ ಇದೆ ಅಲ್ವಾ, ಇನ್ನೊಂದು 2 ಬೀಡ್ಸ್ನ ಹಾಕೋಣ. ಸೊ ಬೀಡನ್ನ ಹಾಕಿಬಿಟ್ಟು ಸ್ಟಿಚ್ ಮಾಡೋಣ. ಇದು ಸ್ವಲ್ಪ ಬ್ರಾಡೇ ಇದೆ ಫ್ರೆಂಡ್ಸ್, ಇದು ಸ್ಯಾರಿ ಅಂದರೆ ಯು ಶೇಪ್ ಸ್ಕ್ಯಾಲಪ್ ಡಿಸೈನ್ ಅಂತೀವಿ ಇದನ್ನ. ಯು ಶೇಪಲ್ಲಿ ಬ್ರಾಡಾಗಿ ಬಂದಿದೆ. ಇನ್ನು ಸ್ವಲ್ಪ ಹತ್ರ ಕೂಡ ನೀವು ಮಾಡಿಸ್ಕೋಬೋದು. ನೀವು ಟೈಲರ್ ಹತ್ರ ಹೇಳಿಬಿಟ್ಟು ನೀವು ಮಾಡಿಸ್ಕೊಳ್ಳಿ. ಎಂಬ್ರಾಯ್ಡ್ರಿ ಮಾಡ್ತಾರೆ ಅಲ್ವಾ, ಅವ್ರ ಹತ್ರ ಹೇಳಿ ನೀಟಾಗಿ ಮಾಡಿಸ್ಕೊಳ್ಳಿ. ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬರುತ್ತೆ ಫ್ರೆಂಡ್ಸ್, ಅದು ಕಡಿಮೆ ರೇಟಿಗೆ, ಅಂದರೆ ಸ್ಕ್ಯಾಲಪ್ ಡಿಸೈನ್ ಯು ಶೇಪಲ್ಲಿ ಮಾಡಿಕೊಡ್ತಾರೆ. ನೀವು ಆರಿ ವರ್ಕ್ ಕೇಳಿದ್ರೆ ಅದು ಸ್ವಲ್ಪ ಕಾಸ್ಟ್ ಬೀಳುತ್ತೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ವಾ ಅದು. ಸೊ ಅದಕ್ಕೋಸ್ಕರ ಅದು ತುಂಬ ಕಾಸ್ಟ್ ಬೀಳುತ್ತೆ. ತೀರಾ ನಾರ್ಮಲ್ ಅವ್ರಿಗೆ ಅಷ್ಟು ಮಾಡಿಸ್ಕೊಳಕ್ಕಾಗೋದಿಲ್ಲ ಅಂತ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಐಡಿಯಾ ತೋರಿಸಿದ್ದೀನಿ ಅಷ್ಟೇ. ಸೊ ನೋಡಿ, 1-2 ಸತಿ ನಾಟ್ ಹಾಕ್ಕೊಂಡು ಲಾಸ್ಟ್ ಬೀಳಿರುತ್ತಲ್ವ ಅದರಲ್ಲೇ ಪಾಸ್ ಮಾಡ್ಕೊತೀನಿ. ನೆಕ್ಸ್ಟ್ ಆರ್ಚಿಗೆ ಹೋಗಬೇಕಾದ್ರೆ ಈ ಥರ ಪಾಸ್ ಮಾಡಿಕೊಂಡು ಇವಾಗ ಮತ್ತೆ ಬೀಡ್ಸ್ನ ಹಾಕ್ಕೊಳ್ಳೋಣ.
ಸೊ ಈ ಥರ ನೀಟಾಗಿ ಯು ಶೇಪಲ್ಲಿ ಬರಲಿ. ಇದು ನಿಮಗೆ ಫಿನಿಶಿಂಗ್ ಈ ಥರ ನಿಮಗೆ ಗಮ್ ಫಿನಿಶಿಂಗ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಫ್ರೆಂಡ್ಸ್ ನೀವು ಸ್ಟಿಚ್ ಮಾಡ್ಕೋಬೋದು. ನಾರ್ಮಲ್ ನೀಡಲ್ಲೆಲ್ಲ ನೀಟಾಗಿ 3 3 4 4 ಬೀಡ್ಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು. ಸೊ ನಾನಿಲ್ಲಿ ಜಸ್ಟ್ ಯು ಶೇಪಿಗೆ ಪೂರ್ತಿ ಬೀಡ್ಸ್ನ ಹಾಕಿ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಸೊ ಈ ರೀತಿ ನೋಡಿ, ಜಸ್ಟ್ ನೀಡಲ್ನ ಈ ಥರ ಮಾಡಿದ್ರೆ ನೀಟಾಗಿ ಬೀಡ್ಸು ಅದಕ್ಕೆ ನೀಡಲ್ಗೆ ನೀಟಾಗೆ ಕವರ್ ಆಗುತ್ತೆ. ಎಷ್ಟು ಬರುತ್ತೆ ಅಷ್ಟು ನೀಟಾಗೆ ಪೋಣಿಸ್ಕೊಳ್ತಾ ಹೋಗಬೇಕು ದಾರಕ್ಕೆ. ಸೊ ಇದು ಕೂಡ ಯು ಶೇಪಲ್ಲಿ ಮಾಡಿಕೊಂಡು ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡಬೇಕು. ಪೂರ್ತಿ ಯು ಶೇಪಲ್ಲಿ ಮಾಡಿ ಗಮ್ ಹಾಕಿ ಸ್ಟಿಕ್ ಮಾಡಿ ಅಲ್ಲೊಂದೆರಡು ನಾಟ್ ಹಾಕೋದು ಕಾರ್ನರಿಗೆ ನಾಟ್ ಹಾಕಿಬಿಟ್ಟು ನೆಕ್ಸ್ಟ್ ಆರ್ಚಿಗೆ ಹೋಗೋದು ಫ್ರೆಂಡ್ಸ್. ಈ ಥರ ಪೂರ್ತಿ ಸಾರಿ ಮಾಡ್ಕೊಂಡು ಹೋಗೋದು. ನೋಡಿ ಇವಾಗ ಡ್ರೈ ಕೂಡ ಆಗಿದೆ. ಡ್ರೈ ಆಗಿಬಿಟ್ಟು ನಾವು ಸೆಂಟ್ರಲ್ಲಿ ಬ್ರಾಡ್ ಆಯ್ತಲ್ಲ ಫ್ರೆಂಡ್ಸ್, ಈ ಡಿಸೈನು ಸೆಂಟ್ರಲ್ಲಿ ಈ ಥರ ಪ್ಯಾಚಸ್ ಸಿಗುತ್ತೆ. ಸೊ ರೆಡಿ ಪ್ಯಾಚಸ್ ಸಿಗುತ್ತೆ. ಇವನ್ ಪ್ಯಾಚಸ್ ಇಲ್ಲ ಅಂದರೂ ನೀವು ಡೈರೆಕ್ಟಾಗೆ ಕುಂದನ್ ಹಾಕ್ಕೋಬೋದು, ಇಲ್ಲಾಂದರೆ ನೀವೇ ಸ್ಟಿಚ್ ಮಾಡ್ಕೋಬೋದು. ಜರ್ದೋಸಿ ಕೂಡ ನಾರ್ಮಲ್ ನೀಡಲ್ಲಿಂದ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಪ್ಯಾಚಸ್ಸು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಅಂದ್ಬಿಟ್ಟು ಪ್ಯಾಚಸ್ನ ಸ್ಟಿಕ್ ಅಂದರೆ ಅಂಟಿಸ್ತಾ ಇದ್ದೀನಿ. ಗಮ್ಮಲ್ಲಿ ಅಂಟಿಸ್ಬಿಟ್ಟು ಆಮೇಲೆ ಇದಕ್ಕೂ ಕೂಡ ಒಂಚೂರು ವರ್ಕ್ ಮಾಡ್ಕೊಳ್ಳೋಣ. ಸೆಂಟ್ರಲ್ ಬರೋ ಥರ ಸ್ಟಿಕ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಲೈಟಾಗಿ ಗಮ್ ಹಾಕಿ, ಯಾಕಂದರೆ ಆಮೇಲೆ ದಾರದಲ್ಲಿನೂ ಕೂಡ ಸ್ಟಿಚ್ ಮಾಡಬೇಕು. ಇದು ತಿಲ್ಕ ಶೇಪ್ ಇರೋದು, ಟಿಯರ್ ಡ್ರಾಪ್ ಶೇಪ್ ಇರೋದು ನೀಟಾಗಿ ಸ್ಯಾರಿಗೆ ಮ್ಯಾಚ್ ಆಗ್ತಾಯಿತ್ತು. ಪಲ್ಲುವಲ್ಲೂ ಇದೇ ಥರ ಡಿಸೈನ್ ಇದೆ. ಸೊ ಈ ಥರ ಸ್ಟಿಕ್ ಮಾಡಿಬಿಡಿ. ಸ್ಟಿಕ್ ಮಾಡಿಬಿಟ್ಟು ಫ್ರೆಂಡ್ಸ್ ನೆಕ್ಸ್ಟು ಇದಕ್ಕೆ ಕೂಡ ಒಂದು ಸ್ವಲ್ಪ ವರ್ಕ್ ಬರುತ್ತೆ. ಸೊ ನಾರ್ಮಲಾಗಿ ಈ ಥರ ಕಾಣಿಸ್ತಾ ಇದೆ. ನೀವು ಸೆಂಟ್ರಲ್ಲಿ ಬೇಕಂದರೆ ಬೇರೆ ಥರ ಮಾಡ್ಕೋಬೋದು, ಇಲ್ಲ ಸ್ಟೋನ್ ಚೈನ್ ಕೂಡ ಹಾಕೋಬೋದು ಯು ಶೇಪಲ್ಲಿ. ಸೊ ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್, ಯಾವ ರೀತಿ ಬೇಕಾದ್ರೂ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಈ ರೀತಿ ಸ್ಕ್ಯಾಲಪ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಆ ವೀಡಿಯೋಗೆ ಒಂದು ಚೂರು ಥ್ರೆಡ್ ಕಾಣಿಸುತ್ತಲ್ವ. ಸೊ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿತ್ತು ನೋಡಿ. ಈ ಥರ ಎಕ್ಸ್ಟ್ರಾ ಇದಕ್ಕೆ ಬೀಡ್ಸಲ್ಲಿ ಸ್ಟಿಚ್ ಮಾಡಿದ್ದೀನಿ ನಾನು, ಒಂಚೂರು ಹೈಲೈಟಾಗಿ ಕಾಣಿಸ್ಲಿ, ಬರೀ ಪ್ಯಾಚಸ್ ಬೇಡ ಅಂದ್ಬಿಟ್ಟು. ಆಮೇಲೆ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ನೋಡಿ. ಸೇಮ್ ಥ್ರೆಡ್ಡಲ್ಲಿ ಸೇಮ್ ಕಲರಲ್ಲಿ, ಅಂದರೆ ಪಲ್ಲು ಕಲರಲ್ಲೇ ನಾಟ್ ಹಿಂದೆ ಬರೋ ಥರ. ಇದು ಕೂಡ 2 ಎಳೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಪಲ್ಲು ಹಿಂದೆ ಬರೋ ಥರ, ನಾಟ್ ಹಿಂದೆ ಬರೋ ಥರ ನೀವು ಪ್ಯಾಚಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ. ಫಸ್ಟ್ ಪ್ಯಾಚಸ್ ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀನಿ. ನಾರ್ಮಲ್ ಒಂದೊಂದು ಕಡೆ ಸ್ಟಿಚ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಅಲ್ಲಿಂದ ನೋಡಿ ನಾನಿದು ಟ್ಯೂಬ್ಸ್ ಬರುತ್ತಲ್ಲ, ಗ್ಲಾಸ್ ಟ್ಯೂಬ್ಸು ಸ್ವಲ್ಪ ಶೈನಿ ಇರುತ್ತೆ ಅದು, ಮತ್ತು ಒಂದು ಬೀಡು, ಆರಿ ವರ್ಕ್ ಬೀಡು, ಮತ್ತು ಒಂದು ಸೀಕ್ವೆನ್ಸು ಅಷ್ಟು ತೊಗೊಂಡಿದ್ದೀನಿ. ಫಸ್ಟು ಟ್ಯೂಬ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಟ್ಯೂಬ್ಸು, ಒಂದು ಬೀಡು, ಒಂದು ಸೀಕ್ವೆನ್ ಹಾಕೋತೀನಿ. ಆಮೇಲೆ 2 ಟ್ಯೂಬ್ಸು, ಆಮೇಲೆ 1 ಟ್ಯೂಬ್, ಆ ಥರ ಹೋಗೋಣ. ಸೊ ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್, ಯಾವುದಾದ್ರೂ ಸರಿ, ಸುಮಾರು ಐಡಿಯಾಸ್ ಸಿಗುತ್ತೆ ಅಲ್ವಾ. ಸೊ ನೀವು ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು ನೋಡಿ. ಗ್ಲಾಸ್ ಟ್ಯೂಬ್ಸ್ ಈ ಥರ ಸಿಗುತ್ತೆ ನಾರ್ಮಲ್ ನೀಡಲ್ಲೇ. ಒಂದು ಚಿಕ್ಕ ಬೀಡು ಮತ್ತು ಒಂದು ಸೀಕ್ವೆನ್ಸು ತೊಗೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡ್ಬಿಟ್ಟು ನೋಡಿ ಇವಾಗ ಅದನ್ನು 3 ಸ್ಟೆಪ್ನ ಸ್ಟಿಚ್ ಮಾಡ್ತೀನಿ. ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕ್ತೀನಿ. ಸೀಕ್ವೆನ್ಸ್ ನೀಟಾಗೆ ಫ್ಲ್ಯಾಟಾಗಿ ಕುತ್ಕೊಳ್ಳುತ್ತೆ ಸ್ಯಾರಿ ಮೇಲೆ ನೋಡಿ. ಈ ಥರ ಅದು ಸ್ವಲ್ಪ ಶೈನಿ ಇರುತ್ತೆ. ಗ್ಲಾಸ್ ಟ್ಯೂಬ್ನು ಸ್ವಲ್ಪ ಶೈನ್ ಕೊಡುತ್ತೆ ಫ್ರೆಂಡ್ಸ್. ಇದು ಸೀಕ್ವೆನ್ಸು ಅಷ್ಟೇ ನಿಮಗೆ ಶೈನ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಪಕ್ಕದಲ್ಲೇ ಮತ್ತೆ ತೊಗೊಂಡು ಇವಾಗ 2 ಗ್ಲಾಸ್ ಟ್ಯೂಬು, 1 ಬೀಡು, 1 ಸೀಕ್ವೆನ್ಸ್ ಹಾಕೋತೀನಿ. ಅಲ್ಲಿ 3 ಗ್ಲಾಸ್ ಟ್ಯೂಬ್ ಹಾಕಿದ್ದೆ. 1 ಬೀಡು, 1 ಸೀಕ್ವೆನ್ಸ್ ಹಾಕ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಅಥವಾ ಯಾವ್ದಾದ್ರು ಕಪ್ಪಲ್ಲಿ ತೊಗೊಂಡ್ರೆ ಫ್ರೆಂಡ್ಸ್ ಈಸಿ ಆಗುತ್ತೆ ನಿಮ್ಗೆ ಹತ್ತಿರ ಇಟ್ಕೊಳ್ಳೋಕ್ಕೆ. ನಾನು ವೀಡಿಯೋ ಕಾಣಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಪ್ಲೇಸ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಆ ಸೀಕ್ವೆನ್ ಏನಿದೆ ಸೀಕ್ವೆನ್ನು, ಸೊ ಅದ್ರ ಪಕ್ಕದಲ್ಲೇ ಹಾಕ್ಕೊಳ್ಳೋಣ. ಇದೇನಿದೆ ಫ್ರೆಂಡ್ಸ್ ಸೀಕ್ವೆನ್ನು ಅಂದರೆ ಚಮಕಿ ಅಂತೀವಿ ಅಲ್ವಾ, ಸೊ ಅದು ಒಂದ್ರ ಪಕ್ಕ ಒಂದು ಬರಬೇಕು, ಆ ಥರ ಮಾಡ್ತಾಯಿದ್ದೀನಿ. ಇವಾಗ 1 ಗ್ಲಾಸ್ ಟ್ಯೂಬು, 1 ಬೀಡು, 1 ಚಮಕಿ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ಅದ್ರ ಪಕ್ಕ ನಮಗೆ ಅದೇನು ತಿಲ್ಕ ಶೇಪ್ ಇದೆ ಪ್ಯಾಚು, ಅದಕ್ಕೆ ಸ್ವಲ್ಪ ಅಟ್ಯಾಚ್ ಆಗೋಂಗೆ ಇರಬೇಕು. ಸೊ ಈ ಥರ 3 ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ತಿಲ್ಕ ಏನಿದೆ ಫ್ರೆಂಡ್ಸ್, ಅದ್ರ ಟಿಪ್ಪಲ್ಲಿ ಕೂಡ ಇದೇ ಥರ 1 ಚಮಕಿನೂ 1 ಬೀಡ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದೇ ಥರ ಈ ಸೈಡ್ ಕೂಡ ಮಾಡ್ಕೊಳ್ಳೋಣ. ಇದೆಲ್ಲ ಬೇಕಂದರೆ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ನಾನಿಲ್ಲಿ ಡಿಸೈನ್ ಒಂದು ಮೋಟಿಫ್ ಕ್ರಿಯೇಟ್ ಮಾಡಿದ್ದೀನಿ,
ಅದನ್ನು ಚೇಂಜ್ ಮಾಡ್ಕೋಬೋದು. ಯು ಶೇಪ್ ಬೇಸ್ ರೆಡಿ ಮಾಡಿಕೊಂಡ್ರೆ ನೀವು ಸೆಂಟ್ರಲ್ಲಿ ಏನು ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್. ಸುಮಾರು ಡಿಸೈನ್ ಸಿಗುತ್ತೆ ನಿಮಗೆ. ನಿಮ್ಮ ಐಡಿಯಾ ಪ್ರಕಾರ ಯಾವ್ದು ಬೇಕಾದ್ರೂ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಈವನ್ ಪ್ಯಾಚಸ್ ಇಲ್ಲ, ನಾನು ಬರೀ ಸ್ಟಿಚ್ಚೇ ಮಾಡ್ತೀನಿ ಅಂದರೆ ಜಸ್ಟ್ ಸ್ಟಿಚ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ಪ್ಯಾಚಸ್ ಸಿಕ್ಕರೆ ಅದನ್ನು ಕೂಡ ನೀವು ಸ್ಟಿಕ್ ಮಾಡಿಬಿಟ್ಟು ಹಾಗೆ ಬಿಡ್ಬೋದು. ಸೊ ಇವನ್ ಇಲ್ಲಿ ನೋಡಿ ಈ ಥರ 3 ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಹಿಂದೆಗಡೆ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ಒಂದು ಚಮಕಿನೂ ಒಂದು ಬೀಡ್ ಹಾಕಿಟ್ಟಿದ್ದೀನಿ. ಸೇಮ್ ಪಲ್ಲು ಕಲರೇ ಥ್ರೆಡ್ ತೊಗೊಂಡ್ರೆ ಅಷ್ಟು ಕಾಣಿಸೋದಿಲ್ಲ ಫ್ರೆಂಡ್ಸ್. ಸ್ಟಿಚ್ ಮಾಡಿರೋದು ಅಷ್ಟೇ, ಏನು ಅಷ್ಟೊಂದು ಕಾಣಿಸೋದಿಲ್ಲ. ಸೊ ಈ ಡಿಸೈನ್ಸ್ ಎಲ್ಲ ಸಾರಿ ಪಲ್ಲು ಇದೆಲ್ಲ ಅದನ್ನು ಫ್ಲೀಟ್ಸ್ ಮಾಡ್ತೀರಾ, ಪ್ಲೇನ್ ಹಾಗೆ ಬಿಡ್ತಾರಲ್ಲ. ಸೊ ಫ್ರಂಟ್ ಪಲ್ಲು ಹಾಗೆ ಸಿಂಪಲಾಗಿ ಬಿಡ್ತಾರಲ್ಲ, ಅವ್ರಿಗಂತೂ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ಅವರು ನೀಟಾಗೆ ಪಲ್ಲುನ ಕ್ಯಾರಿ ಮಾಡಿ, ಅಂದರೆ ಎನ್ಹಾನ್ಸ್ ಆಗುತ್ತೆ ಸ್ಯಾರಿ ಕುಚ್ಚು ಡಿಸೈನು, ನೀಟಾಗಿ ಕಾಣಿಸುತ್ತೆ. ಸೊ ನಾವು ಫ್ಲೀಟ್ಸ್ ಮಾಡಿಬಿಟ್ಟು ಪಿನ್ ಮಾಡಿದ್ರೆ ಅಷ್ಟು ಇದು ಗೊತ್ತೇ ಆಗೋದಿಲ್ಲ ಡಿಸೈನ್ ಏನಿದೆ ಅಂದ್ಬಿಟ್ಟು. ಸೊ ಅಂಥವ್ರಿಗೆ ಈ ಥರ ಡಿಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾರ್ಮಲಾಗಿ ಸ್ಟಿಚ್ ಮಾಡಿಬಿಟ್ಟು ಬಿಟ್ಬಿಡೋದು. ಸೊ ಇಲ್ಲಿ ವಿ ಶೇಪ್ ಕಾರ್ನರ್ ಇದೆ ಅಲ್ವಾ, ಸೊ ಅಲ್ಲಿ ಒಂದು ಹ್ಯಾಂಗಿಂಗ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಕುಚ್ಚು ಕೂಡ ನೀವು ಕಟ್ಕೋಬೋದು. ನಾರ್ಮಲಾಗಿ ಅಲ್ಲಿ ಕುಚ್ಚು ಕೂಡ ಕಟ್ಬೋದು, ಇಲ್ಲಾಂದರೆ ಹ್ಯಾಂಗಿಂಗ್ ಬೀಡ್ ಹಾಕ್ಬಿಟ್ಟು ಬಿಟ್ಬಿಡ್ಬೋದು ಫ್ರೆಂಡ್ಸ್. ಯಾವುದಾದ್ರೂ ಸರಿ ನಡೆಯುತ್ತೆ. ಸೇಮ್ ಅದೇ ಥರ ಕಾಟನ್ ಥ್ರೆಡ್ಡಲ್ಲಿ ಇಲ್ಲೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ರೀತಿ ಬರುತ್ತೆ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಸ್ವಲ್ಪ ದಾರ ಕಾಣಿಸಿಲ್ಲ ಅಂದರೆ ಸಾಕು. ಒಂದು ಬೀಡನ್ನ ತೊಗೋತೀನಿ, ಚಿಕ್ಕ ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ, ಹ್ಯಾಂಗಿಂಗ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಒಳಗಡೆ ವಾಪಸ್ ಬರಬೇಕು. ಇವಾಗ ಇದನ್ನೆರಡು ಪಾಸ್ ಮಾಡಿಕೊಂಡು ಏನು ಬೀಡಿದೆ ಫಸ್ಟು ಅದರೊಳಗಡೆ ರಿಟರ್ನ್ ಬಂದು ಬ್ಯಾಕ್ ಸೈಡಿಗೆ ಸ್ಟಿಚ್ ಮಾಡಿಬಿಡೋದು, ನಾಟುಗಳು ಹಾಕ್ಕೊಳ್ಳೋದು ಅಷ್ಟೇ. ಸೊ ಈ ಥರ ಸ್ಕ್ಯಾಲಪ್ಸ್ ರೆಡಿ ಆದರೆ, ಬೇಸ್ ರೆಡಿ ಆದರೆ ಫ್ರೆಂಡ್ಸ್, ಇದು ಮಧ್ಯದಲ್ಲಿ ಮೋತಿಫ್ ಮಾಡಿದ್ದೀನಲ್ಲ, ಒಂದು ಪ್ಯಾಚ್ ಇಟ್ಬಿಟ್ಟು ಸೈಡಲ್ಲೆಲ್ಲ ಸ್ಟಿಚ್ ಮಾಡಿದ್ದೀನಲ್ಲ, ಅದ್ರ ಬದಲು ನೀವು ಯಾವುದು ಬೇಕಾದ್ರೂ ನೀವು ಹಾಕ್ಕೋಬೋದು, ಮಾಡ್ಕೋಬೋದು. ಸೊ ಇದೆಲ್ಲ ಎಕ್ಸ್ಟ್ರಾ ನಿಮಗೆ ಸ್ಟಿಚ್ ಮಾಡೋದು, ಬೀಡನ್ನ ಸ್ಟಿಚ್ ಮಾಡೋದು ನಿಮ್ಮ ಕ್ರಿಯೇಟಿವಿಟಿ ಫ್ರೆಂಡ್ಸ್. ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ನಿಮ್ಮ ಹತ್ರ ಯಾವ ಥರ ಬೀಡ್ಸ್ ಇದೆ, ನಿಮ್ಗೆ ಯಾವ ಥರ ಬೇಕು ಲುಕ್ಕು, ಆ ಥರ ನೀವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಈ ಥರ ಡಿಸೈನು. ಬೇಸ್ ಮಾತ್ರ ಮಾಡಿಸ್ಕೊಳ್ಳಿ. ಮಷಿನ್ ಹತ್ರ ಮಷಿನ್ ಎಂಬ್ರಾಯ್ಡ್ರಿ ಅಥವಾ ಕಂಪ್ಯೂಟರ್ ಮಷಿನ್ ಎಂಬ್ರಾಯ್ಡ್ರಿ ಯಾವ್ದಾದ್ರು ಮಾಡಿಸ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಡಿಸೈನ್ ಇದೆ ಇದೇ ಥರ. ಸೊ ಅದಕ್ಕೆ ಹ್ಯಾಂಗಿಂಗ್ಸ್ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದರೆ ತೋರಿಸ್ತೀನಿ. ಸೊ ಓವರಾಲ್ ಲಿಕ್ ಈ ಥರ ಇದೆ. ಇದು ವಿಡಿಯೋದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಫ್ರೆಂಡ್ಸ್. ನೀವು ಫ್ರಂಟಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಆ ಬೀಡ್ಸ್ ಎಲ್ಲ ಏನಿದೆ ಸ್ವಲ್ಪ ಶೈನ್ ಆಗುತ್ತೆ ಅಲ್ವಾ, ತುಂಬ ನೀಟಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿ. ಸೊ ಸ್ಟಿಚಿಂಗ್ ನೀಟಾಗಿ ಬರೋರು, ಈಸಿಯಾಗಿ ಸ್ಟಿಚ್ ಮಾಡೋರು ಈ ಥರ ಟ್ರೈ ಮಾಡ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್, ನೀವು ನೋಡಿ ನಿಮಗೆ ಟೈಮ್ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಫಿನಿಶಿಂಗ್ ಬಂದಿದೆ, ಎಷ್ಟು ಇದಕ್ಕೆ ಮಟೀರಿಯಲ್ಸ್ ಖರ್ಚಾಗಿದೆ ಅದೆಲ್ಲ ಚೆಕ್ ಮಾಡಿ ಒಂದು ಅಂದಾಜು ಮೇಲೆ ಪ್ರೈಸ್ನ ಮಾಡ್ಕೋಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಹೊಸಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನ್ಯೂ ಡಿಸೈನು, ನ್ಯೂ ಐಡಿಯಾ ಥರ ಟ್ರೈ ಮಾಡಿದ್ದೀನಿ. ಜಸ್ಟ್ ನಿಮ್ಗೆ ಇಷ್ಟ ಆದರೆ ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ಆ್ಯಸ್ ಇಟ್ ಈಸ್ ಅಂತಲ್ಲ, ನಿಮಗೆ ಯಾವ ಥರ ಕ್ರಿಯೇಟಿವಾಗಿ ನೀವು ಥಿಂಕ್ ಮಾಡ್ತೀರಾ ಆ ಥರ ಟ್ರೈ ಮಾಡ್ಕೊಂಡು ಮಾಡ್ಬೋದು. ಬೇಸ್ ಒಂದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ, ಗುಡ್ ಐಡಿಯಾ ಅಂತ ಅನ್ಬೋದು. ಈ ಥರ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.